ಗರ್ಭಧಾರಣೆನ ನೀವು ಪ್ಲಾನ್ ಆಗಿ ಯೋಚಿಸ್ತಾ ಇದ್ದೀರಾ? ಸೊ ಏನ್ ಮಾಡ್ಬಾರ್ದು ಅಂತಂದ್ರೆ, ತುಂಬಾ ಈಗ 3 ತಿಂಗಳು ಮುಂಚೆನೆ ನಾವು ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಡಿಸೈಡ್ ಮಾಡಿದ್ಮೇಲೆ 3 months ಅನ್ನ ಗ್ಯಾಪ್ ಕೊಟ್ಟು ದೆನ್ ಯು ಕನ್ಸೀವ್ ಅಂತ ಹೇಳ್ತೀವಲ್ವಾ? ಸೊ ಆ 3 ತಿಂಗಳಲ್ಲಿ ನಿಮ್ಗೇನಾದ್ರೂ ಕೆಟ್ಟ ದುರಭ್ಯಾಸಗಳಿದ್ವು, ಸ್ಮೋಕಿಂಗ್, ಆಲ್ಕೋಹಾಲ್, ಗಂಡನಲ್ಲಾಗ್ಲಿ ಹೆಂಡತಿಲಾಗ್ಲಿ ಅವ್ರು ನಿಲ್ಲಿಸ್ಬಿಡ್ಬೇಕು. ಈವನ್ ಗಂಡ ಸ್ಮೋಕ್ ಮಾಡ್ತಿದ್ದು ಹೆಂಡತಿ ಏನ್ ಮಾಡ್ತಿಲ್ಲ ಅಂದ್ರೂ ಕೂಡ ಪಾಸಿವ್ ಸ್ಮೋಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾಟ್ ಅಟ್ ಆಲ್ ಗುಡ್, ಡೇಂಜರಸ್. ಸೊ ಅದನ್ನೆಲ್ಲ ಕಟ್ ಡೌನ್ ಮಾಡ್ಬೇಕು. ಫುಡ್ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾನೇ ಎಲ್ಲ ಈ ಇನ್ಸ್ಟಂಟ್ ಫುಡ್, ಜಂಕ್ ಫುಡ್, ಏರಿಯೇಟೆಡ್ ಡ್ರಿಂಕ್ಸ್, ಆಮೇಲೆ ರಿಚ್ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಲೈಕ್ ಮೀಟ್, ರೆಡ್ ಮೀಟು ಆ ತರ ಎಲ್ಲ ಅವಾಯ್ಡ್. ಎಣ್ಣೆ ಕರ್ದಿದ್ದು ಕಡಿಮೆ ಮಾಡಿ ತುಂಬ ಸೊಪ್ಪು, ತರಕಾರಿ, ಮೊಟ್ಟೆ ಆ ಥರದ್ದೆಲ್ಲ ನೀವು ತಗೋಬೇಕು. ಆಮೇಲೆ ವಾಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವರು ರೆಗ್ಯುಲರ್ ಎಕ್ಸಸೈಸಸ್ ಮಾಡ್ಲಿ. ಯೋಗ ಅಂಡ್ ಮೆಡಿಟೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಗಂಡ ಹೆಂಡತಿ ಕನೆಕ್ಟ್ ಆಗೋಕ್ಕೆ ಒಂದ್ ಸ್ವಲ್ಪ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಳ್ಳೆ ವಿಚಾರ, ಒಳ್ಳೆ ತರ ನೋಡ್ಕೊಂಡು ಯೋಚಿಸ್ಕೊಂಡು ಈ ಮಗುವಿಂದು ಪ್ಲಾನಿಂಗ್ ಮಾಡ್ಬೇಕು. ಆಮೇಲಿಂದ ಏನ್ ಮಾಡ್ಬಾರ್ದು ಅನ್ನೋದಂತೂ ಹೇಳ್ದೆ ನಾನು. ದುರಭ್ಯಾಸಗಳನ್ನ ನಿಲ್ಲಿಸ್ಬೇಕು, ಸ್ಟ್ರೆಸ್ಸು, ಆಂಗ್ಸೈಟಿ ಕಡಿಮೆ ಮಾಡ್ಬೇಕು. ಆಮೇಲೆ ಯಾವಾಗ ಊಟ ಮಾಡೋದು, ತಿನ್ನೋದು, ಟೈಮ್ ಇಲ್ಲ, ಟೇಬಲ್ ಇಲ್ಲ ಆ ತರ ಮಾಡ್ಕೂಡ್ದು. ಕರೆಕ್ಟ್ ಟೈಮ್ ಪ್ರಕಾರ ಊಟ ಮಾಡೋ ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆ ಆಹಾರವನ್ನು ಸೇವಿಸ್ಬೇಕು. ಆಮೇಲೆ ನಿದ್ದೆ ನಾವು 2-3 ಗಂಟೆ, ಅಥವಾ ನಾನು ತುಂಬಾ ಲೇಟ್ ಆಗಿ ಮಲ್ಕೊಂಡು ಆರಾಮಾಗಿ ಹೇಳ್ತೀನಿ ಆ ತರ ಎಲ್ಲ ನಿದ್ದೆ ನೀವು 7 ಅಥವಾ 8 ಗಂಟೆ ನಿದ್ದೆ ತಗೋಬೇಕು. ಆಮೇಲೆ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ನ ತುಂಬಾ ಹಾಕೋಬಾರ್ದು. ಇವೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿ.